ಫಸ್ಟು ಬಂಧುಗಳೇ, ಎಲ್ರಿಗೂ ನಮಸ್ತೆ. ನಾನು ವರ್ಷದ ನೀವು ನೋಡ್ತಾ ಇದ್ರಿ ಅರು ಪೆಟ್ ಬ್ಲಾಗ್ ಯೂಟ್ಯೂಬ್ ಚಾನಲ್. ಆರಂಭದಲ್ಲೇ ನಿಮಗೊಂದು ಸಾಯಿವಾಲ್ ತೋರಿಸ್ತಾ ಇರ್ತಕ್ಕಂಥ ತಳಿ ನೋಡ್ತಾ ಇದ್ದೀವಿ. ಫುಲ್ಲು ರೆಡಿಶ್ ಆಗಿರ್ತಕ್ಕಂಥ ತಳಿ. ಒಂದು ನಿಮಿಷ ನಿಮಗೆ ಈ ಲೊಕೇಶನ್ನು ಕಾರಿಗನೂರು, ನಮ್ಮ ದಾವಣಗೆರೆ ತಾಲೂಕು ಬರುತ್ತೆ. ಚನ್ನಗಿರಿ ತಾಲೂಕು ದಾವಣಗೆರೆ ಜಿಲ್ಲೆ ಬರುತ್ತೆ. ಸಾಯಿವಾಲ್ ಹಿಂಗೆ ತಿಳಿಸ್ಕೊಳ್ರಿ ಸೌಕರ್. ಎಷ್ಟನೇ ಸೂಲು ಹಲ್ಲಿಂದ್ರಿ? ಇದು ಫಸ್ಟ್ನೇ ಸೂಲು 4 ಹಲ್ಲಿದೆ. ಎಷ್ಟು ಚೆನ್ನಾಗಿತ್ತು ರೀ. ಫಸ್ಟ್ನೇ ಸೂಲು 4 ಹಲ್ಲಿನ ಪಡ್ಡೆ. ವಾ, ಎಲ್ಲ ಸ್ಯಾಂಪ್ ಸವಾವತ್ತು. ಹಾಂ. ಫಸ್ಟ್ ಸೂಲು ಅಂತ ಗಂಧಗುಲಿಂದ ಹಿಡಿದು ಗಿಬ್ಬ ಹಿಡಿದು ಎಷ್ಟು ಚೆನ್ನಾಗಿದೆ. ಶೈನ್ ಇರ್ತಕ್ಕಂಥ ತಳಿ ಸಾಯಿವಾಲು. ಇಳೀಲಿಕ್ಕೆ ಇನ್ನು ಎಷ್ಟು ದಿನ ಕಾಯ್ಬೋದು? ಕಾದ್ರೆ 20-22 ದಿವಸ ಬೇಕು ರೀ ಸರ್. 20-22 ದಿವಸ ವೆಯ್ಟ್ ಮಾಡಿದರೆ ಸಾಯಿವಾಲ್ ಪ್ರಿಯರೇ ನಿಮಗೆ ಸಿಗುವಂಥ ಹಸು. ಬೆಲೆ ಏನು ಕಟ್ಬಿಡ್ತೀರಿ ನಿಮ್ಮ ಹಸುಗೆ? ಸರ್ ಹೆಚ್ಚು ಕಡಿಮೆ ಕೊಡೋಣ. ಹಾಂ, ಬರಲಿ ಪಾರ್ಟಿ ಹೇಳಿ. ತುಂಬ ಜನ ಕೇಳ್ತಾರೆ. ಇದು ಮಾಡೋದು ಬೇಡ. ನಾವು ಅದಕ್ಕೆ ಒಂದು 95,000 ಹೇಳ್ತೀವಿ ಸರ್. ಓಕೆ, ಇಷ್ಟು ಹೇಳಿ. ಯಾಕಂದ್ರೆ ನಿಮ್ಮ ಹಾಲು ಅಲ್ವಾ? ಒಂದು 85 ಬಂದರೆ ಬಿಡ್ತೀವಿ. ಓಕೆ, ನಿಮ್ಮ ಹಾಲು ಹೇಳಿ, ಏನು ಪ್ರಾಬ್ಲಮ್ ಏನಿಲ್ಲ. ಯಾಕಂದರೆ ರೇಟ್ ಹೇಳಿದೆ ತುಂಬ ಜನ ಕೇಳ್ತಾರೆ. ಹಂಗಾಗಿ ಹಸು ಚೆನ್ನಾಗಿದೆ, ಏನು ಅದ್ರ ಬಗ್ಗೆ ಏನಿದಿಲ್ಲ. ಅವರೊಂದು 85 ಆಸುಪಾಸು ಹೆಚ್ಚು ಕಡಿಮೆ ಕೊಡಲಿ, ಒಳ್ಳೇದಾಗಲಿ. ಬಂದ್ರೆ ಸರ್ ರೈತರು. ಓಕೆ, ಆಗ್ಬೋದು ಸರ್, ಆಗ್ಬೋದು. ಎಷ್ಟು ಚೆನ್ನಾಗಿದೆ ಲೊಕೇಶನ್. ಹೀಗಿದೆ ಹಸು, ಸಖತ್ತಾಗಿರ್ತಕ್ಕಂಥದ್ದು. ಆಲ್ಮೋಸ್ಟ್ ಮಣ್ಕ 2ನೇ ಲ್ಯಾಕ್ಟೇಷನ್ನು, 3ನೇ ಲ್ಯಾಕ್ಟೇಷನ್ನು, 6 ಹಲ್ಲು 4 ಹಲ್ಲಲ್ಲಿ ಪಡ್ಡೆ ನಂಗೆ ಕಾಣ್ತಾ ಇದ್ದಾವೆ. ಹೌದ್ರಾ? ಎಷ್ಟು? ಇದು 4 ಹಲ್ಲಿಂದ? ಓಕೆ. ಈಗ ಈ ಹಸು ನಾವೇನು ತೋರಿಸ್ತಾ ಇದ್ದೀವಿ HF ಅಲ್ಲಿ ಬಾಡಿ ಇರೋತಕ್ಕಂಥದ್ದು. ತುಂಬ ಆ್ಯಕ್ಟಿವ್ ಇದೆ, ಹೆವಿ ಆ್ಯಕ್ಟಿವ್ ಇರ್ತಕ್ಕಂಥದ್ದು. ಮಗು ಬೇಡ, ಕರ್ಕೊಳ್ರಪ್ಪ. ಮತ್ತೇನಾಗುತ್ತೆ? 4ನೇ ಹಲ್ಲು ಇಳಿದ್ರೆ ಎಷ್ಟನೇದು ಸರ್? ಮೊದಲನೇ 2ನೇ ಕರ. ಅವನು ಆಟ ಪಾಪು ಓಡೋಕೆ ಇಳ್ಕೊಳ್ರಪ್ಪ. ಪಾಪುಗೆ ಇನ್ನು ನೀರಿಗೆ ಹೋಗ್ತೈತೆ ಏನು ಸರ್? ನೀರಡಿಕೆ ಆಗಿ ನಂಗೆ ಕಾಣುತ್ತೆ. ಸೀದಾ ನೀರಿಗೆ ಹೋಗಿ ನಿಂತ್ಕೊಳ್ತು. ಸಕ್ಕರೆ ಏನಿಲ್ಲ ಅಂದ್ರೆ ಒಂದು 7-8 ಹಾಲು ಕರಿಬೋದಾ? 8 ಲೀಟರ್ ಹಾಲು ಬರುತ್ತೆ ಸರ್. 8 ಲೀಟರ್ ಒಂದು 7 ಲೀಟರ್ ಕರೆದಿದೆ ಅದು. ಹಾಂ, 8 ಲೀಟ್ರ್ ಕರಿಬೋದು. ಆರ್ಡರ್ ಇದೆಲ್ಲ. ಬಾಕ್ಸ್ ಚೆನ್ನಾಗಿದೆ. ಇನ್ನೂ ಟೈಮ್ ಐತೆ ಸರ್. ಬಾಕ್ಸ್ ಚೆನ್ನಾಗಿದೆ, ಇನ್ನೂ ಬಾಕ್ಸ್ ಆಗುತ್ತೆ. ಏನು ಅಂದಾಜು ಇಷ್ಟು ಬಂದರೆ ನಮಗೆ ಚೆನ್ನಾಗಿ ಅಂತ ಏನಾರು ಹೇಳೋಕ್ಕಾಗುತ್ತಾ ಸರ್? ಒಂದು 75,000 ಹೇಳ್ತೀವಿ. ಹಾಂ 75. ಕೊಡ್ತೀನಿ ಸರ್. ಓಕೆ 75,000 ಆಸುಪಾಸಲ್ಲಿ ಇದ್ದಾರೆ. ಹೆಚ್ಚು ಕಡಿಮೆ ನೋಡೋಣ ಅಂತಂದಿದ್ದಾರೆ. ಓಕೆ ಸರ್, ಆಗ್ಬೋದು. ಬಂದೊಳ್ಳೆ ಇನ್ನೂ ಇದೇ ಥರ ಒಂದು 10-15 ಹಸುಗಳಿದ್ದಾವೆ ರೀ. ಇವರವು ಎಲ್ಲವೂ ಕೂಡ ಆದಷ್ಟು ಶೋ ಮಾಡೋ ಪ್ರಯತ್ನ ಮಾಡ್ತೀನಿ. ನೋಡೋಣ. ಒಂದು ಕೆಂಪು ಬಿಳಿ ಮಿಶ್ರಿತ ಹಸು. ಕೆಂಪು ಬಿಳಿ ಮಿಶ್ರಿತ ಹಸು. ಇದು 4 ಹಲ್ಲ? 4 ಹಲ್ಲು. ಹಾಂ, 4 ಹಲ್ಲಿನ ತಳಿಗಳು. 4 ಹಲ್ಲಿನ ತಳಿಗಳು ನೋಡ್ತಾ ಇದ್ದೀರಿ. ಇದು ರೆಡ್ಡು ಜಾಸ್ತಿ ಇದೆ. ಕೆಂದ ಅಂದರೂ ಅನ್ಬೋದು ನಾವು, ರೆಡ್ ಅನ್ನೋದಕ್ಕಿಂತ ಕೆಂದ. ಇದು ಸೌಕರ್ಯ 2ನೇದಾ 1ನೇದಾ? ಇದು 2ನೇ ಸೂಲು ಅಲ್ಲ, ಇದು 1ನೇ ಸೂಲೆ. 1ನೇದಾ? ಫಸ್ಟ್ ಲ್ಯಾಕ್ಟೇಷನಾ? ಶಾಂತ ಸಹೋದ್ರಿ. ಫಸ್ಟ್ ಲ್ಯಾಕ್ಟೇಷನ್, ಮೊದಲನೇ ಲ್ಯಾಕ್ಟೇಷನ್ ಇರೋವಂಥದ್ದು. ಇನ್ನೂ ಟೈಮ್ ಇದೆ ಅದು? ಟೈಮ್ ಇದೆ. ಹಾಂ 4 ಹಲ್ಲಿದೆ. 4 ಹಲ್ಲು. ಏನಾಗುತ್ತೆ ರೇಟು? ಒಂದು 85,000. 85. ಓಕೆ, 85 ಹೇಳಿದ್ದಾರೆ. ನೀವು ಈ ಹಸುಗೆ ಇಷ್ಟು ಕೊಡ್ಬೋದು ಅಂತ ನೀವೇನಾದ್ರು ಕಾಮೆಂಟ್ ಮಾಡಿದ್ರೆ ಕಾಮೆಂಟ್ ಮಾಡಿರಿ. ಆಮೇಲೆ ಯಾರಿಗೆ ಬೇಕು ಅವ್ರು ಫೋನ್ ಮಾಡಿಕೊಂಡು ಹೋಗಿ ಖರೀದಿ ಮಾಡಿ. ಆಮೇಲೆ ಅಲ್ಲಿ ಹೋದ ನಂತರ ಸೇಲ್ ಆಗಿದೆ ಅನ್ನೋದಕ್ಕಿಂತ ಆದಷ್ಟು ಫೋನ್ ಮಾಡ್ಕೊಂಡು ಕಾಂಟ್ಯಾಕ್ಟ್ ಮಾಡ್ಕೊಂಡು ಹೋಗಿ ಲೊಕೇಶನ್ ತಿಳ್ಕೊಂಡು ಹೋಗ್ಬೋದು. ನೀವು ಹೋದರೆ ಕಾರಿಗನೂರು ಅಂತ ಹೇಳಿದ್ದೀನಿ, ದಾವಣಗೆರೆಯಲ್ಲೇ ಬರುತ್ತೆ. ಬ್ಲಾಕು, ವೈಟ್ ಪ್ಯಾಚಸ್ ಇಲ್ಲ, ಹಲ್ಲು ಮಾಡಿಲ್ಲ ಅಂತೆ. ಹಾಲ್ ಬ್ಲಾಕು ಹಲ್ಲು ಮಾಡಿದ್ರೆ ಇರ್ತಕ್ಕಂಥ ಬಡ್ಡೆ ಚೆನ್ನಾಗಿದೆ. ಲೋಡು ನಿಂತಿದೆ. ಇದು ಒಂದು 20 ದಿವಸ ಕಾಯ್ಬೇಕಾ? 20 ಡೇಸು ನೀವು ವೆಯ್ಟ್ ಮಾಡಿದರೆ ಹಾಲ್ ಬ್ಲಾಕ್ಸ್ ಚೆನ್ನಾಗಿದೆ ನೋಡಿರಿ. ಹೀಗೆ ಹೋಗ್ತಕ್ಕಂಥದ್ದು. ಹಂಗೆ ಬಾ ನೀರು ಬೇಡ, ಅಲ್ಲಿ ಹೋಗಿ ಕುಡಿ ಅಂತೆ ಕರ್ಕೊಡ್ರಿ. ನೀರು ಕುಡಿತದಂತೆ, ಕುಡಿಸ್ರಿ ಜಿಬಿ ಇದಕ್ಕೆ. ಹಾಂ ಚಂದ ಇದೆ. ಪಡ್ಡೆ ಮಣಕಗಳು ಏನು ಹಿಂಗಿದ್ದಾವೆ. ಹಾಂ ಹಾಂ
ಒಂದು 70,000 ಬಂದರೆ ಕೊಡ್ತೀವಿ ಸರ್. ಒಂದು 70. ಇದು ಬಾಕ್ಸು ತುಂಬ ದೊಡ್ಡದಾಗಿ ಬಿಟ್ಟಿದೆ. ಒಂದು ವಾರದ ಕರ ಹಾಕಿದೆ ಸರ್. ಬಾಕ್ಸ್ ಹಿಂಗೆ ಐತ್ರಲ್ಲಪ್ಪ, ಇನ್ನೊಂದು ವಾರದಾಗ ಕರು ಹಾಕೋ ಸಾಧ್ಯತೆ ಇದೆ ಅಂತಾರೆ. ಇದೆ ಹಸು ಮಾತ್ರ ಸೂಪರ್. 22, 23 ಹಾಲು ಬರುತ್ತೆ ಸರ್. 2 ಸೇರಿ. ಹಾಂ ಹಾಂ ಹಾಂ, 2 ಸೇರಿ. 2 ಸೇರಿ. ಓಕೆ 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 ಓಕೆ. ಎರಡನೇದಾ ಸರ್ ಇದು? ಇಳಿದ್ರೆ ಮೂರನೇದಾ? ಕರ ಹಾಕಿದ್ದು 3ನೇ ಕರ ಸರ್. 3 ಹಾಕಿದೆ. 2 ಆಗಿದೆ. ಓಕೆ. ಏನಂದ್ರಿ ಸರ್ ರೇಟು? ಇದಕ್ಕೊಂದು 90,000 ಹೇಳಿದೆ ಸರ್. 90. ಅಡರ್ ಬಾಕ್ಸು ಜಾಸ್ತಿ ದೊಡ್ಡದಾಗಿರ್ತಕ್ಕಂಥ ತಳಿ. ಒಂದು 90 ಹತ್ರ ಇದ್ದಾರೆ, ನಿಂತಿದ್ದಾರೆ. ಯಾರಿಗಾದರೂ ಬೇಕಾದಲ್ಲಿ ನೀವು ಫೋನ್ ಮಾಡಿ, ನೇರವಾಗಿ ಬನ್ನಿ. ಆದಷ್ಟು ನೇರ ಫೋನಲ್ಲಿ ಎಲ್ಲ ವ್ಯವಹಾರ ಬೇಡ, ನೇರವಾಗಿ ಬಂದು ನೋಡಿದ್ರೇ ನಿಮಗೆ ಇದಾಗುವಂಥದ್ದು. ನೇರವಾಗಿ ಬಂದು ಪರ್ಚೇಸ್ ಮಾಡ್ಕೊಳ್ಳಿ. ನಿನ್ನೆ ಒಂದು 2-3 ಹಸು ಸೇಲ್ ಆಗಿದ್ದಾವೆ. ಇರೋ ತುಂಬ ಚೆನ್ನಾಗಿದ್ವು. ನಿನ್ನೆ ಕರೆದ್ರೆ ನೀವು ನೋಡಿದ್ರಲ್ಲ. 2ನೇ ಸೂಲಿಂದು. 2ನೇ ಸೂಲಿಂದ ಇದು? 2ನೇ ಸೂಲಿಂದು ಕಡೆಯಲ್ಲು. 2ನೇ ಸೂಲಿಂದು. ಇದೊಂದು 65-70,000 ಬಂದು 65-70 ಸಾವಿರಕ್ಕಿದೆ. ಹಾಂ. ಹಾಂ ಹಾಂ, ಆಫರ್ ಪ್ರೈಸ್ ಇದೆ. ಆಫರ್ ಇದೆ ನೋಡಿ. ಆಫರ್ ಪ್ರೈಸ್ ಇದೆ. ಹಾಯ್ 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 ಹಾಯ್. ಸ್ವಲ್ಪ ಬ್ಲಾಕ್ ಕೊಡಿರ್ತಕ್ಕಂಥದ್ದು 2ರಲ್ಲಿದೆ. ಕಡೆಹಲ್ಲು ಅಂತ ಹೇಳಿದ್ದಾರೆ. ತೊಟ್ಟು ಗಿಟ್ಟೆಲ್ಲ ನೋಡಿಕೊಂಡು ನೀವು ಖರೀದಿ ಮಾಡಲಿಕ್ಕೆ ಬಿಡಿ ಬಿಡಿಯಾಗಿದೆ, ಏನು ಪ್ರಾಬ್ಲಮ್ ಇಲ್ಲ. ಬ್ಲ್ಯಾಕ್ ಇದೆ. ಓಕೆಮ್ಮ ಓಕೆಮ್ಮ ಓಕೆಮ್ಮ. ಇದೆಷ್ಟೇ ಸ್ವಲ್ಪ? ನೋಡಿ ಸರ್, 2ನೇ ಸೂಲಿಂದು. 6 ಹಲ್ಲಿನ ತಳಿ, 2ನೇ ಸೋಲು. ಜಯ ಗಿರಿಗಿಟ್ಲೆ ಆಡುತ್ತೆ ಅದು. ಹಾಂ ಹಾಂ. ಏನು ಹಾಲಿಂದ ಏನಾದ್ರು ಹೇಳಿದ್ರ ರೈತರು ಇದಕ್ಕೆ ಸರ್? ಸರ್ 9 ಗಂಟೆ 10 ಕಿಲೋಮೀಟರ್ ಕೊಡೋದು ಹೇಳ್ತಾರೆ ಫಸ್ಟ್ ಸೋಲು. ಹಾಂ ಹಾಂ. ಅವ್ರು ಮೇಯ್ಸಂಗೆ ಕೊಡ್ತಾರೆ ಸರ್. ನನಗೆ ಸ್ವಲ್ಪ ಅದು ಫೀಡ್ ಮೇಲೆ ನಿರ್ಧಾರ. ಏನಾಯ್ತು ಬೆಲೆ ಸರ್? ಸರ್ ಒಂದು 75,000 ಹೇಳ್ತಾರೆ ಸರ್. 75 ಬಂದರೆ ಎಸ್ಬೇಕು. ನೀರು ಕುಡಿತ ಕೇಳಿ ಹೋಗಿ. ಗಿರ್ಲ್ಯಾಂಡು ಮಣ್ಕ 4 4 ಮಣ್ಕ ಗಿರ್ಲ್ಯಾಂಡದು. 60,000 ವ್ಯಾಪಾರ ಹೇಳೋದು. ಒಂದು 55 ಬಂದರೆ ಕೊಡೋದು. 55ಕ್ಕೆ ಇದೆ ನೋಡಿ. 60ರಿಂದ 55,000 ಆಸುಪಾಸು ಇದೆ. ಗಿರ್ಲ್ಯಾಂಡು ತಳಿ 4 ಮಣ್ಕ ಇದೆ. ಮುಂದಿನ ದಿನಗಳಲ್ಲಿ ಗಟ್ಟಿ ಬ್ರೀಡ್ ಎಕ್ಸ್ಪೆಕ್ಟೇಷನ್ ಮಾಡ್ಬೋದು. ಇನ್ನೂ ಇದೊಂದು 20 ದಿವಸ ಹೋಗುತ್ತೇನಪ್ಪ. ಹಾಂ, 15-20 ದಿವಸ ಹೋಗುತ್ತೆ. ಗಿರ್ಲ್ಯಾಂಡ್ ತಳಿ ಪ್ರಿಯರಿದ್ದರೆ ಕೇಳ್ತೀರಿ ತುಂಬ ಜನ. ಇದೊಂದು ಮಣ್ಕ ಇದೆ 4 ವಯಸ್ಸಾದಂತನೂ ಇಲ್ಲ, ಪಡ್ಡೆಕರು ಇರತಕ್ಕಂಥದ್ದು ಗಿರ್ಲ್ಯಾಂಡೋದಲ್ಲಿ. ಹೌದು, ಪಕ್ಕ ಗಿರಿಗೆ ಕ್ರಾಸ್ ಆಗಿರೋದು. ಕೋಡಲ್ಲಿ ಮೂಡ್ತಾ ಇದೆ, ನೋಡ್ತಾ ಇದ್ರಿ. ಇನ್ನೂ ದೊಡ್ಡದಾದರೆ ಇನ್ನೂ ಚೆನ್ನಾಗಾಗುತ್ತೆ. ವಿತ್ ಕೋಡ್ಗಳ ಗಿರ್ಲ್ಯಾಂಡಿಗೆ ಕೋಡು ಬಂದರೆ ಚೆನ್ನಾಗಿ. ಹೌದು ಹೌದು. ಓಡ್ತಿರೋದು ನಿಮ್ಮ ಗಿರ್ಲ್ಯಾಂಡು ಎಲ್ಲಿ ಕರೆಕ್ಟ್ ನೀರಿಗೆ ಹೋಯ್ತು. ಮಣ್ಕಗಳು ನಿಮ್ಗೆ ಏನಾದರೂ ಬೇಕಾದಲ್ಲಿ ನೋಡ್ರಿ ಹೇಗಿದೆ. ಗಿರ್ಲ್ಯಾಂಡು ಆಗಿರ್ಬೋದು, ಆ ಕಡೆ HF ಮಣ್ಕ ಆಗಿರ್ಬೋದು. ಇದು ನೋಡ್ರಿ, ಇದು ಮನೆ ಹಸುನು ಮಾಡಲ್ಲ, ಹಂಗೆ ಮಾಡ್ತತ್ತಿದೆ. ಎಲ್ಲ ಹೊಡಿತತ್ತಲ್ಲಪ್ಪ ಇದು. ಗಿಸರೆಲ್ಲ ಹೊಡಿತತ್ತೆ. ಸಕ್ಕರೆ ಇದು ಮಣ್ಕ ಎರಡಲ್ಲ ಸರ್ ಇದು. ಎರಡಲ್ಲ. ಹಾಂ. ಆಹಾ, ಹೇಳಿದ್ರೆ ಮೊದಲನೇದಾ? ಹಾಂ, ಮೊದಲೇ ಮಣ್ಕ ಹಣ ಬೇಕು, ನಾವು ಮಣ್ಕ ಇಟ್ಕೊಂಡು ಬ್ರೀಡ್ ಮಾಡಿಸ್ತೀವಿ ಅಂದರೆ ನೋಡಿ ಬಾಸ್ ಹಿಂಗಿದೆ. ಅದಾದ್ರು ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬಿಡ್ತಾ ಇದೆ. ಭಾರಿ ಚೆಂದ ಆಗುತ್ತೆ ಇದು ಬ್ರೀಡು, ಭಾರಿ ಚೆಂದ ಆಗುತ್ತೆ. ಇಂಥ ಬ್ರೀಡ್ ಇಟ್ಕೊಂಡೇ ನೀವು ಆರಾಮಾಗಿ ಹೊರಗಡೆನೆಲ್ಲ ಇಟ್ಕೊಂಡು ಬಿಸಿಲಾಗಿನೆಲ್ಲ ಇಟ್ಕೊಂಡು ಮಾಡ್ಕೋಬೋದು.
ರೂಢಿ ಆಗ್ತವೆ, ಪ್ರಾಕ್ಟೀಸ್ ಆಗುತ್ತೆ, 100% ಪ್ರಾಕ್ಟೀಸ್ ಆಗುತ್ತೆ. ಹೀಫರ್ ಅಣ್ಣ, ಹೀಫರ್ಸ್ ಬೇಕು ಅಂತೀರಲ್ಲ, ಹೀಫರ್ಸ್ ರೆಡಿ ಇದೆ. ಆಲ್ಮೋಸ್ಟ್ ಹೀಫರ್ಸ್ ಭಾರಿ ಚೆನ್ನಾಗಿದೆ ಇಲ್ಲಿ. ನೀವು ನೇರವಾಗಿ ಬಂದಾಗಲೂ ನಿಮ್ಗೆ ನೋಡಿದರೆ ಗೊತ್ತಾಗುತ್ತೆ ಹಿಂಗೆ ಹೀಫರ್ಸು. ಅಣ್ಣ ನಾನು ಹೀಫರ್ಸ್ ಇಟ್ಕೊಳ್ತೀನಿ ಇರಲಿ ಬಿಡಿ ಅನ್ನೋರು ಇದ್ದರೆ ಫೋನ್ ಮಾಡ್ಕೊಳ್ಳಿ. ಗಿರ್ಲ್ಯಾಂಡೂ ಇದೆ, ಅದು ಹೀಫರೇ. ಓ ವೆರಿ ನೈಸ್, ಹೋಗ್ಬೋದು. ಇದು ಮುಸ್ರೆ ಫ್ರೀ ಅನ್ನಪ್ಪ, ಏನಿಟ್ಟರು ಕುಡಿತದೆ ತಿಂತದೆ ಅನ್ನೋದಕ್ಕೆ ಎಕ್ಸಾಂಪಲ್ಲು. ಕರುಗಳಿದ್ದಾಗಲೇ ಪ್ರಾಕ್ಟೀಸ್ ಮಾಡಿಸ್ತಾರೆ ಅಲ್ಲ, ರೈತರ ಮನೆಗೆ ಪ್ರಾಕ್ಟೀಸ್ ಆಗಬೇಕು ಅಲ್ಲ. ಬಂಧುಗಳೇ, ಇನ್ನೊಂದು ಇದು ಕಂಟ್ರಿಯಲ್ಲಿರ್ತಕ್ಕಂಥ HF ಇದೆ. ಕೋಡು ಎಲ್ಲ ನೋಡ್ತಾ ಇದ್ದೀರಲ್ಲ, ಕಂಟ್ರಿ ಇದು ಪಕ್ಕ ಬರಲಿ ಒಳಗೆ. ಸೊಕ್ಕ ಇದು ಎಷ್ಟನೇ ಸೂಲು ಅಲ್ಲಿಂದ ಇದು? ಸರ್ ಒಂದೇ ಸಲ ಇರೋದು 6 ಇದೆ. 6 ಮೊದಲನೇದಾ? ಎರಡನೇದಾ? ಕಂಟ್ರಿ ಇದೆ HF ಅಲ್ಲಿ. ಮೋಸ್ಟ್ಲಿ ಇದು ಸಾಯಿವಾಲ್ಗೆ ಕ್ರಾಸ್ ಆಗಿರಬೇಕು ಅಂದ್ಕೊಳ್ತೀನಿ ನಾನು. ಗೆಸ್ ಮಾಡಿ ನೀವು ಕೂಡ ಯಾವುದು ಕ್ರಾಸ್ ಆಗಿರ್ಬೋದು ಅನ್ನೋಂಥದ್ದು. ಸಾಯಿವಾಲ್ಗೆ ಕ್ರಾಸ್ ಆಗಿದೆ ಆಲ್ಮೋಸ್ಟು ನನಗೆ 90%. SNF ಫ್ಯಾಟ್ ಕೊಡಬೇಕು ಅಂತಲೇ ಸಿದ್ಧ. ಚೆನ್ನಾಗಲ್ಲ? ಓಕೆ ಓಕೆ, ನಡಿಯಮ್ಮ ನೀವು ಫೋರ್ಸ್ ಕೊಡಬೇಡ, ನಡಿ ಮುಂದಕ್ಕೆ ನಡಿ. ಆಲ್ ಬ್ಲಾಕ್ ಇದೆ ಪೂರ್ತಿ, ಒಳ್ಳೆ ಗಿಡ ತುಂಬ ಜೋರು ಬಿಟ್ಟಿದೆ. ರೈತರಿಗೆ ಏನಾದರೂ ಆಫರ್ ಐತರೇನ್ರಿ ಇದು? ಎಷ್ಟಕ್ಕಾಗ್ಬೋದು ಸೌಕರ್ಯ? 75 ಬಂದ್ರೆ ಸಿಗೋ ಚಾನ್ಸು. ಕಂಟ್ರಿ HF ಆಲ್ಮೋಸ್ಟ್ ಮಣಕ ಪಡ್ಡೆ ನೋಡ್ತಾ ಇದ್ರಿ. ಗಿರ್ಲ್ಯಾಂಡು ಮಣಕ ಇದೆ, ಸಖತ್ತಾಗಿದೆ 4 ಅದು ಕೂಡ ಇದು ಕೂಡ ನೋಡ್ತಾ ಇದ್ರಿ. ಇವೆಲ್ಲ ಸೌಕರ್ಯ ಹಿಡ್ಕೊಂಡು ಹೋಗ್ತಾಯಿದ್ರೆ ಮುಂದಗಡೆ, ಅದು ಕೂಡ ಹಂಗೆ ಇದೆ. ಅದು ಕ್ರಾಸ್ ಇದೆ. ಹೌದು. ಅಲ್ಲಿ ಕೂಡ ಕ್ರಾಸ್ HF ಇದೆ. ಅದೆಷ್ಟೇ ಸೂಲಿಂದ್ರಿ ಸೌಕರ್ಯ ಇದು? ಇದು ಎರಡನೇದ? ಓಕೆ. ಇನ್ನೂ ನಾವು ಲ್ಯಾಕ್ಟೇಷನ್ ಪಡ್ಕೊಳ್ಬೋದು, ಸೂಲು ಪಡ್ಕೊಬೋದು. ಹಾಲಿನ ಹೀರುಗಳು ನಮ್ಮ ಮೇವಿನ ಮೇಲೆ ಅಂತಾರೆ. 8-10 ಅವ್ರು ಕಟ್ಟಿದ್ರು ಕೂಡ ನಮ್ಗೆ ಎಷ್ಟು ಸಿಗುತ್ತೆ ಎಷ್ಟು ಮಾಡ್ಕೊಳ್ಬೇಕಷ್ಟೆ. ಕಾಂಕ್ರೀಟ್ ಕೊಡ್ತಾರೆ ಇತ್ತು ಒಂಥರ, ನೋಡಿದ್ರೆ ಬೇಗ ಯಾವುದ್ಯಾವುದಕ್ಕೆ ಸಿಮೆಂಟ್ ಹಾಕಿ ಯಾವುದಾದ್ರು ತೆಗ್ಸಿರ್ತಾರೆ ಗಟ್ಟಿತನ ತೆಗಿಯೋಕ್ಕೆ. ಯಾಕಿಲ್ಲ ಅಂದರೆ ಅಲ್ಲಿ ಯಾವ ಸಿಮೆಂಟ್ ಸಿಗುತ್ತೆ ಲೋಕಲ್ ಅದನ್ನು ಹಾಕಿ ಹೊಡೆದಿರ್ತಾರೆ. HF ಹಸುಗೆ ಹಾಕ್ಸಿರೋದು ಇದು. ಅದು ಕೋಡೆಲ್ಲ ಕಾಂಕ್ರೀಟ್ ಥರ ಇದೆ, ಅದು ಸಾಯಿವಾಲ್ ಥರ ಬರುತ್ತೆ. ಇದು ಕಂಟ್ರಿ, ಇದು ಕ್ರಾಸ್ ಬೀಡು, ಲೆಂತ್ ತೊಟ್ಟು. ಇಲ್ಲಿ ಬಂದಾಗ ನೀವು ತೊಟ್ಟು ಗಿಟ್ಟೆಲ್ಲ ಚೆಕ್ ಮಾಡ್ಕೊಳ್ಳಿಕ್ಕೆ ಹೆಂಗೆ ಸೌಕರ್ಯ ಅವಕಾಶ ಐತೆ? ಎಲ್ಲ ಅವಕಾಶ ಇದೆ ಸರ್. ಎಲ್ಲ ತೊಟ್ಟು ಗಿಟ್ಟು ಎಲ್ಲ ಚೆಕ್ ಮಾಡ್ಕೊಂಡು ಇಲ್ಲಿ ಆಯ್ತಲ್ರ. ಹಿಂಗೆ ಇದೆ ನೋಡ್ರಿ ಕಾರಿಗನೂರಿನ ಹಸುಗಳ ಮಾಹಿತಿ. ಏರಿದೆ ಕಣಪ್ಪ, ದಾವಣಗೆರೆಯಿಂದ ಒಂದು 25-30 ಕಿಲೋಮೀಟ್ರ್ ಒಳಗೆ ಆಗುತ್ತೆ. ಚೆನ್ನಗಿರಿಂದನೂ ಅಷ್ಟೇ ಆಗುತ್ತೆ. ನೀವು ಶಿವಮೊಗ್ಗ, ರಾಣೆಬೆನ್ನೂರು, ಹಾವೇರಿ, ನೀವು ಯಾವ ಮೂಲದಿಂದ ಬರ್ರಿ, ಆದರೆ ಫೋನ್ ಮಾಡ್ಕೊಂಡು ಬನ್ನಿ. ಹೊನ್ನಾಳಿಯಿಂದ 25. ಓಕೆ, ಇಲ್ಲೇ ಹತ್ತಿರ ಆಗುತ್ತೆ ಹೊನ್ನಾಳಿ ತಾಲೂಕು. ಫೋನ್ ಮಾಡ್ಕೊಂಡು ಬನ್ನಿ, ಫೋನ್ ಮಾಡ್ಕೊಂಡು ಮಾತಾಡಿ. ಆದಷ್ಟು ಮೈ ಉಚ್ತಾ ಇದೆ. ಇದು ಬಿಸಿಲು, ಒಳ್ಳೆ ಬಿಸಿಲು. ಹಿಂಡಿ ಭೂಸಪ್ರಿಯ. ಬೇಕು 8ರಿಂದ 10 ಲೀಟ್ರ್ ಬೇಕಂದ್ರೆ ಸರಿ. ಒಂದು 10 ಮೇಲೆ ಅಂದರೆ ಇದು ನೋಡ್ಬಾಪ, ಒಂದು 8ರಿಂದ 10 ಮೇಲೆ ಬರುತ್ತೆ. ಇದು ಎಳ್ಳೆ ಸುಮ್ಮಕ್ಕ, ಎಳ್ಳೆ ಮಲ್ಕೋತಿನ ಟೈಮ್ ಐತಿ. ಹಾಂ, ಇನ್ನೂ ಲೂಸ್ ಐತಿ. ಇದು ಎಲ್ಲ ಥೋಡಿ ಆದರೆ ನಡೆಯಕ್ಕೆ ಬರೋದಿಲ್ಲ. ಫುಲ್ ಏನು ಗೊತ್ತಾ, ಕಾಯಿ ಇದ್ದಾಗ ಅಂತ ಫುಲ್ ಕಾಣಲ್ಲ, ಬರೀ ಇದ್ದಾಗ ಚೆನ್ನಾಗಿ ಕಾಣುತ್ತೆ. ಹಾಂ, ತುಂಬ ಇದು ಈ ಮಾನಹಣ್ಣು ಹೆಂಗೆ ಹಣ್ಣಾದಾಗ ಅವರ ತಮ್ಮ ಅಟೆ ಏನು ಕೊಡ್ತಾರೆ ಹೇಳೋರಿಗೆ? ತಿಂಡಿ ಮುಸ್ಲಿ ಮಾಡ್ಕೊಂಡ್ರೆ ಒಳ್ಳೆ ಹಾಲು ಬರೋದು. ಜನ ಮಾಡಲ್ಲ, ನಾನು ಬರೀ ಹಾಕೋದು ಅಷ್ಟೇ ನೀವು ಮಾಡೋದು. ಜನರು